ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎ ಕಲೆಕ್ಷನ್ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೀವು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ. ಮತ್ತು ನೋಟಿಫಿಕೇಷನ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಒಂದು ಕಪ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದ ತಕ್ಷಣ 1 ಇಂಚು ಚಕ್ಕೆ, 1 ಮರಾಠಿ ಮೊಗ್ಗು, 4 ಲವಂಗ. ನಿಮಗೆ ಏಲಕ್ಕಿ ಬೇಕಿದ್ರೆ ನೀವು ಏಲಕ್ಕಿ ಕೂಡ ನೀವು ಹಾಕ್ಕೊಳ್ಬೋದು. ಸೊ ನಾನು ಇದರಲ್ಲಿ ಏಲಕ್ಕಿ ಹಾಕಿಲ್ಲ. ಮತ್ತು 2 ಹಸಿಮೆಣ್ಸಿನ್ಕಾಯಿ. ಅದು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಳ್ಳಿ. ಅದ್ರ ಜೊತೆಗೇ ಮೀಡಿಯಮ್ ಸೈಜು 2 ಇಂದ 3 ಈರುಳ್ಳಿ ಈಗ ಉದ್ದುದಾಗಿ ಕುಯ್ದಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಬೇಯಲಿಕ್ಕೆ ಬೇಕಾಗುವಷ್ಟು ಉಪ್ಪು. ಈಗ ಈರುಳ್ಳಿ ಇಷ್ಟು ಬೆಂದಿದೆ. ಈಗ ಇದ್ರ ಜೊತೆಗೇ ಮೀಡಿಯಮ್ ಸೈಜು ಚಿಕ್ಕದು 3 ಟೊಮ್ಯಾಟೊ ಕುಯ್ದು ಹಾಕ್ಕೊಂಡಿದ್ದೀನಿ. ಈಗ ಟೊಮೆಟೊ ಚೆನ್ನಾಗಿ ನೈಸಾಗಿ ಬೇಯಲಿಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ 3/4 ಚಮಚ ಖಾರದ ಪುಡಿ ಮತ್ತು ಅರ್ಧ ಚಮಚ ಗರಂ ಮಸಾಲ. ನಾನು ಮಿಕ್ಕಿದ್ದು ಯಾವುದೇ ಮಸಾಲನೂ ಹಾಕ್ತಾಯಿಲ್ಲ ಫ್ರೆಂಡ್ಸ್, ಇಷ್ಟೇ ಹಾಕ್ತಾ ಇರೋದು. 3/4 ಚಮಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು ಸಣ್ಣದಾಗಿ ಕುಯ್ದಿಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆ ಎಣ್ಣೆ ಒಗ್ಗರಣೆನಲ್ಲೇ. ಈಗ ಇದ್ರ ಜೊತೆಗೆ 1 ಕಪ್ ಹಾಲು. ನಿಮ್ಮ ಹತ್ರ ಮೊಸರು ಇದೆ ಅಂದರೆ ನೀವು ಮೊಸರು ಹಾಕ್ಕೊಳ್ಬೋದು, ಇಲ್ಲ ಮೊಸರು ಇಲ್ಲ ಅಂದರೆ ನೀವು ಹಾಲು ಕೂಡ ನೀವು ಹಾಕ್ಕೊಳ್ಬೋದು. ಸೇಮ್ ಟೇಸ್ಟೇ ಬರುತ್ತೆ. ಏನಂದರೆ ಮೊಸರು ಸ್ವಲ್ಪ ಹುಳಿ ಇರುತ್ತೆ. ಸೊ ಹಾಲು ನಾವು ಹಾಕೋದ್ರಿಂದ ಹುಳಿ ಅಂಶ ಜಾಸ್ತಿ ಇರೋದಿಲ್ಲ. ಮತ್ತು ಈಗ ನಾನು ಆಗಲೇ ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೆ. ಸೊ ಆ ಮೊಟ್ಟೆನೂ ಮಸಾಲ ಜೊತೆಗೆ ಹಾಕಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಆ ಮಸಾಲ ಜೊತೆ ಬೇಯಿಸಿ ಸಪ್ರೇಟಾಗಿ ಎತ್ಕೊಳ್ತೀನಿ. ನಾನು ಅನ್ನದಲ್ಲೇ ನಾನು ಹಾಕಿ ಬೇಯಿಸ್ಕೊಳ್ಳೋದಿಲ್ಲ, ಯಾಕಂದರೆ ರಬ್ಬರ್ ರೀತಿ ಆಗಿಬಿಡುತ್ತೆ ಮೊಟ್ಟೆ ತುಂಬ ಬೆಂದರೆ. ಸೊ ನನಗೆ ಈ ರೀತಿ ಒಂದು 10 ರಿಂದ 5 ನಿಮಿಷ ಅಷ್ಟೇ ನಾನು ಮಸಾಲನಲ್ಲಿ ಬೇಯಿಸ್ಕೊಳ್ಳೋದು. ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಈಗ ನಾವು ಅಕ್ಕಿ ಎಷ್ಟು ಹಾಕ್ತೀವಿ, 1 ಲೋಟ ಅಕ್ಕಿ ಅಂದರೆ 2 ಲೋಟ ನೀರು. ಸೊ ಆ ರೀತಿ ಬಿರಿಯಾನಿ, ಪಲಾವ್ ಇದಕ್ಕೆಲ್ಲ ಅಂದರೆ ಮೊಸರು ಅದೆಲ್ಲ ಹಾಕೋದ್ರಿಂದ ನಮಗೆ ನೀರಿನ ಅಂಶ ಇರುತ್ತೆ. ಸೊ ಅದರಿಂದ ನೀವು ಸ್ವಲ್ಪ ನೀರು ಒಂದು ಅರ್ಧ ಕಪ್ ಕಡಿಮೆನೇ ಇಟ್ಕೊಳ್ಳಿ, ಆವಾಗ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ನೀರು ಹಾಕಿದ್ಮೇಲೆ ನೀರು ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ ನಾನು ಆಲ್ರೆಡಿ ಅರ್ಧ ಗಂಟೆ ಮುಂಚೆನೇ ನಾನು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ. ಸೊ ಆ ಅಕ್ಕಿ ತೊಳೆದ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನೀವು ಟೇಸ್ಟ್ ನೋಡಿ. ಉಪ್ಪು ಖಾರ ನಿಮಗೆ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಖಾರ ತಿಂತೀರಾ ಸೊ ಅದನ್ನು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ ಒಂದು ಕಿತ್ತ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಿಡೋಣ. ಎರಡು ವಿಷಿಲ್ ಬಂದರೆ ಸಾಕು. ಈಗ ನೋಡಿ ನಮಗೆ ಬಿರಿಯಾನಿ ರೈಸ್ ರೆಡಿ ಆಗಿದೆ. ಈಗ ಇದನ್ನು ಒಂದು ಕಿತ್ತ ಮಿಕ್ಸ್ ಮಾಡಿ ನಾವು ಇಟ್ಕೊಂಡಿರುವಂಥ ಮೊಟ್ಟೆನೂ ಹಾಕಿ ಒಂದು 5 ರಿಂದ 10 ನಿಮಿಷ ಮುಚ್ಚಿಟ್ಬಿಡೋಣ ಕುಕ್ಕರ್ನ. ಈಗ ಮೊಟ್ಟೆ ಅದರಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅನ್ನ ಎತ್ತಿ ಮೊಟ್ಟೆ ಮೇಲೆ ಹಾಕಿ ನಾವೇನು ಮಾಡೋಣ, ಮುಚ್ಚಿಟ್ಟು ಒಂದು 10 ನಿಮಿಷ ನೀವು ಸಿಮ್ಮಲ್ಲಿ ಬೇಕಿದ್ರೂ ನೀವು ಬೇಯಿಸ್ಕೊಳ್ಬೋದು. ಇಲ್ಲ ಅಂದರೆ ನೀವು ಅನ್ನ ಅದ್ರ ಮೇಲೆ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಟು ಆಮೇಲೆ ನೀವು ಸರ್ವ್ ಮಾಡ್ಕೊಳ್ಬೋದು ಪ್ಲೇಟ್ಗೆ. ಈಗ ನಾನೊಂದು 5 ರಿಂದ 10 ನಿಮಿಷ ನಾನು ಮುಚ್ಚಿಟ್ಬಿಡ್ತೀನಿ. ಸೊ ನಿಮಗೆ ಇದೇ ರೀತಿಯೇ ಮಾಡ್ಕೊಳ್ಬೇಕು ಅಂದರೆ ನೀವು ಈ ರೀತಿ ಮಾಡ್ಕೊಳ್ಳಿ, ಇಲ್ಲ ಸಿಮ್ಮಲ್ಲಿಟ್ಟು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಳ್ತೀನಿ ಅಂದ್ರೂ ಬೇಯಿಸ್ಕೊಳ್ಬೋದು. ಬೇಯಿಸ್ಕೊಂಡು ನೀವು ಸರ್ವ್ ಮಾಡ್ಕೊಳ್ಳಿ. ಈಗ ಬಿರಿಯಾನಿ ರೆಡಿ ಇದೆ, ನಾವು ಸರ್ವ್ ಮಾಡಿಕೊಂಡು ರುಚಿ ನೋಡ್ಲಿಕ್ಕೆ ತಯಾರಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.